ಬೇಸರದ ಸಂಗತಿ. ಯಾಕೆಂದರೆ ಇವತ್ತು ಸರ್ಕಾರದಲ್ಲಿ ಇವತ್ತೇನು ನೆನ್ನೆ ತಾನೇ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಒಂದು ಸ್ಥಾನ ಬಿಟ್ಟು ಇವತ್ತೇನಾಗಿದೆಯೋ ಅದರಲ್ಲಿ ನಾನು ಯಾರು ಕೂಡ ಅನರ್ಹರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಅರ್ಹರು ಇರ್ತಕ್ಕಂಥವ್ರು. ಆದರೆ ಇವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 3 ವರ್ಷಗಳ ಕಾಲ ಇಡೀ ರಾಜ್ಯಕ್ಕೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಭಾಳಷ್ಟು ದೊಡ್ಡ ಬದಲಾವಣೆಯನ್ನು ತಂದಿರತಕ್ಕಂಥದ್ದು. ಹಿಂದೆ ಇರತಕ್ಕಂಥ ಆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಚಿವರಿಗಿಂತ ಹೆಚ್ಚಿಗೆ ಇವತ್ತು ಹಿಂದೆ ಹೇಳ್ತಿದ್ರು ಅಶ್ವತ್ಥನಾರಾಯಣ, ಬಹುಶಃ ನೀವು ಮುಂದೆ ಕೂಡ 5 ವರ್ಷ ಕಂಟಿನ್ಯೂ ಆದರೆ ಇಲಾಖೆಗೆ ಒಂದು ಸ್ಪಷ್ಟ ಒಂದು ರೂಪ ಕೊಡ್ತೀರಾ, ಇದರಲ್ಲಿರ್ತಕ್ಕಂಥ ಕೆಲವೊಂದು ನ್ಯೂನ್ಯತೆಗಳನ್ನು ತೊಡಿತೀರಾ, ಇವತ್ತು ಏಷ್ಯನ್ ಡೆವಲಪ್ಮೆಂಟ್ ಬಂದಿರತಕ್ಕಂಥ ಅನುದಾನವನ್ನು ಸಮರ್ಪಕವಾಗಿ ನಿಮಗೆ ಅದರ ಬಗ್ಗೆ ಅವಗಾಹನೆ ಇತ್ತು, ಅದನ್ನು ನೀವು ಮಾಡ್ತೀರಾ ಅಂತ ಅವರೇ ಕೂಡ ಬೆನ್ತಟ್ಟಿ ಹೇಳಿದರು. ಆದರೆ ಯಾಕೆ ಇವತ್ತು ಈ ಒಂದು ಹೈಕಮಾಂಡ್ ಇವರನ್ನು ತಪ್ಪಿಸೋ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಇಂಥವ್ರನ್ನ ನಾವು ತರಬೇಕಾಗ್ತದೆ. ಈಗ ದೊಡ್ಡ ಬುದ್ಧಿವಂತರಿದ್ದಾರೆ, ಮತ್ತು ಆ ಒಂದು ಇಲಾಖೆಯ ಬಗ್ಗೆ ಸ್ಪಷ್ಟವಾದಂಥ ಒಂದು ಅವರಿಗೆ ಇನ್ನೆಲ್ಲ ತಿಳ್ಕೊಂಡಿದ್ರು, ಅದರ ಆಗುವಗಳು ಅವರ ಹಿಡಿತಕ್ಕೆ ಬಂದಿತ್ತು. ಇನ್ನು 2 ವರ್ಷ ಅವರು ಸಚಿವರಾಗಿ ಮುಂದುವರೆದಿದ್ದಾರೆ. ಆ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗ್ತಿತ್ತು. ಎಲ್ಲ ಕೂಡ ಇವತ್ತು ಸಣ್ಣ ಸಣ್ಣ ತಾಲೂಕುಗಳಲ್ಲಿ ಕೂಡ ಇವತ್ತು ನಮ್ಮ ಏನು ಉನ್ನತ ಶಿಕ್ಷಣ ಅಂದರೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಕೌಶಲ್ಯಭರಿತ ಒಂದು ಏನು ಇವತ್ತು ಎಜುಕೇಷನ್ ಇದೆಯೋ ಅದನ್ನು ತರಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡಿದ್ರು. ಆ ಒಂದು ಕೌಶಲ್ಯಭರಿತ ಇವತ್ತು ಶಿಕ್ಷಣ ಅವರು ಬಂದ ಮೇಲೆ ಇವತ್ತು ಅದಕ್ಕೆ ದೊಡ್ಡ ಒಂದು ಮಟ್ಟದ ಒಂದು ಯೋಚನೆಯನ್ನು ಮಾಡಿ ಇವತ್ತು ಅದನ್ನೇನು ಇವತ್ತು ನಮ್ಮ ಬಡ ಮಕ್ಕಳು ಯಾರು ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ ಅವರನ್ನು ಬಿಟ್ಟು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಅದು ಕೌಶಲ್ಯಭರಿತ ಕೊಟ್ಟರೆ ಅಲ್ಲಿಂದನೇ ಇವತ್ತು ಅವ್ರಿಗೆ ಉದ್ಯೋಗ ಸಿಗ್ತಕ್ಕಂಥ ಒಂದು ಅವಕಾಶವನ್ನು ಅವರು ಕಾಲೇಜ್ ಟು ಕ್ಯಾಂಪಸ್ ಅಂತ ಮಾಡಿದ್ರು. ಅದನ್ನು ಇವತ್ತು ನಾವು ಅದನ್ನು ವಂಚಿತ ಆಗ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಬಹುಶಃ ಸರ್ಕಾರಕ್ಕೆ ಇದು ಯಾಕೆ ಮನವರಿಕೆ ಆಗಲಿಲ್ಲ, ಹೈಕಮಾಂಡ್ ಯಾಕೆ ಇವರನ್ನು ಇವತ್ತು ಅದರಿಂದ ತಪ್ಪಿಸ್ತು ಅನ್ನೋದು ನಮ್ಗೆ ಖೇದ ಇದೆ ಸರ್. ಮತ್ತೆ ಸಂಭಾವ್ಯ ಪಟ್ಟಿ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಾಜಿತ ಜಿಲ್ಲೆಗಳು. ಕೂಗಳತೆ ದೂರಲ್ಲಿ ನಾವು ನಮ್ಮ ರಾಜಧಾನಿಗಿರೋದು ಕೂಗಳತೆ. ಮುಂದೆ ಇವತ್ತು ನಗರದ ಪ್ರದೇಶದಲ್ಲಿ ಏನು ಇವತ್ತು ಟೌನ್ಶಿಪ್ಗಳನ್ನು ಮಾಡ್ತಿದ್ದಾರೋ, ಏನು ಇವತ್ತು ಇಂಡಸ್ಟ್ರೀಸ್ ಮಾಡ್ತಿದ್ದಾರೋ, ಸುಮಾರು 100 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಉನ್ನತ ಶಿಕ್ಷಣ ನಮ್ಮ ಮಾಜಿ ಸಚಿವರು ಏನು ಸುಧಾಕರ್ ಅವರು ಇದ್ದಿದ್ರೆ ಬಹುಶಃ ಈ ಜಿಲ್ಲೆ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಸ್ಯಾಟಲೈಟು ಜಿಲ್ಲೆಯಾಗಿ ಮತ್ತು ಒಂದು ದೊಡ್ಡ ಹಬ್ ಆಗಿ ಅಂದರೆ ಎಜುಕೇಷನ್ ಹಬ್ ಆಗಿ ಇಂಡಸ್ಟ್ರಿಯಲ್ ಹಬ್ ಆಗಿ ಮಾಡಬೇಕು ಅಂತ ಅವರ ದೃಷ್ಟಿ ಇತ್ತು. ಆದರೆ ಅವರು ಅದನ್ನು ಮನಸ್ಸು ಮಾಡಲಿಲ್ಲ ಹೈಕಮಾಂಡ್ ಅವರು. ಬರೀ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಮಾಡಿರೋದು ನಿಜವಾಗ್ಲೂ ಖೇದ ಸರ್. ಮತ್ತು ಸರ್ MC ಸುಧಾಕರ್ ಸರ್ಕಾರಕ್ಕೆ ನಿಜವಾಗ್ಲೂ ನಾನು, ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ, ರೈತರ ಪರ ಸರ್ಕಾರ, ನಾನು ಅದನ್ನು ಯಾವತ್ತೂ ಕೂಡ ತಗೊಳ್ಳಿಕ್ಕೆ ಆಗೋದಿಲ್ಲ, ಹೊಗಳಲೇಬೇಕು. ನಾನು ಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಇಂಥ ಬುದ್ಧಿವಂತರನ್ನು ಜೊತೆಯಲ್ಲಿ ಇಟ್ಕೊಂಡು ಕ್ಯಾಬಿನೆಟಲ್ಲಿ ಇದ್ದಿದ್ರೆ ನಿಮಗೆ ಭಾಳ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ತಿಳಿದಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ತಮ್ಮನ್ನು ಇನ್ನೂ ಮುಂದಿನ ವರ್ಷ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಪಕ್ಷವನ್ನು ಅಧಿಕಾರದಲ್ಲಿ ತರಲಿಕ್ಕೆ ಒಂದು ದೊಡ್ಡದ ಒಂದು ಸರ್ಕಾರದ ಒಳ್ಳೆಯ ಹೆಸರಲ್ಲಿ ತರಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ರು ಸರ್. ಇದು ಇವತ್ತು ಸಚಿವರನ್ನು ಇವತ್ತು ಕಳ್ಕೊಂಡಿರೋದು ಅಂದರೆ ಅವರಿಗೆ ಸ್ಥಾನ ವಂಚಿತರಾಗಿರೋದು ಆ ಸರ್ಕಾರಕ್ಕೆ ಎಲ್ಲೊಂದು ಕಡೆ ಆ ಒಂದು ಇಲಾಖೆಯಲ್ಲಿ ಮುಜುಗರ ಆಗ್ತದೆ ಸರ್. ಈಗ ಸರ್ ಜಿಲ್ಲೆದಂತ